ಸರಿ ಹಿಂದೆ ಬರಿ ಎಲ್ರು ನೋಡ್ರಿ ಗುರುಗಳಿಗೆ ನಮಿಸಿದ ಕರಡಿ ಪ್ರೌಢಶಾಲೆಯ ಹಳೆ ವಿದ್ಯಾರ್ಥಿ ಬಳಗ. ಎಳಕಲ್ ತಾಲೂಕಿನ ಕರಡಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಕರಡಿಯಲ್ಲಿ 2003 ಮತ್ತು 2004ನೇ ಸಾಲಿನ 10ನೆಯ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡಿದ ವಿದ್ಯಾರ್ಥಿಗಳಿಂದ ಗುರುವಂದನಾ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಮಾಡಲಾಯಿತು. ದಿವ್ಯ ಸಾನ್ನಿಧ್ಯ ಶ್ರೀ ಗುರು ಮಹಾಂತ ಸ್ವಾಮಿಗಳು ಚಿತ್ತರಗಿ ಶ್ರೀ ವಿಜಯ ಮಹಾಂತೇಶ್ವರ ಸಂಸ್ಥಾನ ಮಠ ಎಳಕಲ್ ಪೂಜ್ಯರು ವಹಿಸಿದ್ದರು. ಗುರು ಶಿಷ್ಯರ ಬಾಂಧವ್ಯದ ಅನನ್ಯವಾದದ್ದು. ಗುರು ಈ ಪ್ರಪಂಚದಲ್ಲಿ ಕಣ್ಣಿಗೆ ಕಾಣುವ ನಿಜವಾದ ದೇವರು ಎಂದು ಆಶೀರ್ವಚನ ನೀಡಿ ಮಾತನಾಡಿದರು. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶ್ರೀ ಎಸ್.ವಿ. ಕಾರಜೋಳ, ನಿವೃತ್ತ ಶಿಕ್ಷಕರು, ಈ ಜಗತ್ತಿನಲ್ಲಿ ಅಮೂಲ್ಯವಾದ ಹುದ್ದೆ ಎಂದರೆ ಅದು ಶಿಕ್ಷಕರ ಹುದ್ದೆ. ಅದು ಆ ಬ್ರಹ್ಮನ ಪ್ರತಿರೂಪ. ಮಕ್ಕಳಲ್ಲಿ ದೇವರನ್ನ ಕಾಣುತ್ತಾ ತನ್ನ ಶಿಷ್ಯರನ್ನ ಒಬ್ಬ ಆದರ್ಶ ವ್ಯಕ್ತಿಯನ್ನಾಗಿ ಮಾಡುವ ಜವಾಬ್ದಾರಿ ಒಬ್ಬ ಶಿಕ್ಷಕರ ಮೇಲಿರುತ್ತದೆ. ವಿದ್ಯಾರ್ಥಿಗಳು ತೋರಿಸುವ ಪ್ರೀತಿ, ಗೌರವ, ಅಭಿಮಾನ ನಾವು ಎಂದೂ ಮರೆಯಲು ಸಾಧ್ಯವಿಲ್ಲ ಎಂದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಶ್ರೀ ಆರ್.ಎನ್. ಪೂಜಾರಿ ಮಾತನಾಡಿ, ಈ ಶಾಲೆಯಲ್ಲಿ ಕಲಿಸುವುದರ ಜೊತೆಗೆ ಹಿರಿಯರಿಂದ ಪಡೆದ ಮಾರ್ಗದರ್ಶನ ಅಸ್ಮರಣೀಯ ಎಂದರು. ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಶ್ರೀ ರಾಜಶೇಖರನ್ ಎಸ್.ಆರ್. ಮಾತನಾಡಿ, ವಿದ್ಯಾರ್ಥಿಗಳ ಜೊತೆ ಕಾಲ ಕಳೆದಿರುವ ಹಳೆಯ ನೆನಪುಗಳ ಮೆಲುಕು ಹಾಕಿದರು. ವಿದ್ಯಾರ್ಥಿ ಜೀವನದಲ್ಲಿ ಸವಿಸವಿ ನೆನಪು, ಸಾವಿರ ನೆನಪು ಎಂಬಂತೆ ವಿದ್ಯಾರ್ಥಿಗಳು ಕಲಿಸಿದ ಗುರುವಿಗೆ ನಮನ ಸಲ್ಲಿಸುವ ಪರಂಪರೆ ಇವತ್ತಿನ ದಿನದಲ್ಲಿ ಜಾಗೃತಿ ಮೂಡುತ್ತಿದ್ದು, ಶಿಕ್ಷಕನ ಬದುಕು ಎನ್ನುವುದು ಬಂಗಾರವಾಗುತ್ತಿದೆ. ಬಂಗಾರದ ಬದುಕನ್ನ ನಿರ್ಮಿಸಿಕೊಳ್ಳಲು ವಿದ್ಯಾರ್ಥಿಗಳ ಸಹಾಯ, ಸಹಕಾರ, ಪ್ರೀತಿ, ಮಮಕಾರ, ವಿಶ್ವಾಸ ಇವೆಲ್ಲವೂ ಕಾರಣದಿಂದಲೇ ಶಿಕ್ಷಕರ ಬದುಕು ಪಾವನವಾಗುವುದು ಎಂದು ಹೇಳಿದರು. ಇನ್ನು ಹಲವಾರು ಶಿಕ್ಷಕರು ಮಾತನಾಡಿ, ಒಬ್ಬ ಶಿಲ್ಪಕಾರ ಕಲ್ಲನ್ನ ಕೆತ್ತಿ ಮೂರ್ತಿ ಮಾಡುವ ಹಾಗೆ ಅಕ್ಷರದ ಗಂಧ ಗಾಳಿ ಗೊತ್ತಿಲ್ಲದ ಮಕ್ಕಳಿಗೆ ಅಕ್ಷರ ಜ್ಞಾನ ನೀಡಿ ಸುಶಿಕ್ಷಿತರನ್ನಾಗಿ ಸಮಾಜದಲ್ಲಿ ನೀಡುವ ಮಾರ್ಗದರ್ಶನ ಮಾಡುವ ಭಾಗ್ಯ ಸಿಕ್ಕಿರುವುದು ಶಿಕ್ಷಕರಿಗೆ ಮಾತ್ರ. ಹಾಗಾಗಿ ಶಿಕ್ಷಕರಾದವರು ವಿದ್ಯಾರ್ಥಿಗಳ ಮೇಲಿನ ಎರಡನೆಯ ದೇವರು ಎಂದು ಬಣ್ಣಿಸಲಾಗುತ್ತದೆ ಎಂದು ನಿವೃತ್ತಿ ಶಿಕ್ಷಕರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ದ ಹನುಮಂತಪ್ಪ ಚಿತ್ತವಾಡಗಿ ಮಾತನಾಡಿ, ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿಗಳು ತಮಗೆ ಕಲಿಸಿದ ಶಿಕ್ಷಕರನ್ನ ಕರೆಯಿಸಿ ಗೌರವಿಸಿರುವುದು ಭಾರತೀಯ ಸಂಸ್ಕೃತಿಯ ಸಂಪ್ರದಾಯವನ್ನ ಎತ್ತಿ ತೋರಿಸುತ್ತದೆ ಎಂದರು. ಮಹಾಂತೇಶ್ ಬಿ. ಅಂಗಡಿ ನಿರೂಪಣೆಯೊಂದಿಗೆ ಪ್ರಾರಂಭವಾದ ಕಾರ್ಯಕ್ರಮಕ್ಕೆ ಶಾಲೆಯ ವಿದ್ಯಾರ್ಥಿನಿಯರಿಂದ ಪ್ರಾರ್ಥನಾ ಗೀತೆ ಹಾಡಿದರು. ಕಾರ್ಯಕ್ರಮಕ್ಕೆ ಚಿದಾನಂದ ಗೌಡರ್ ಸ್ವಾಗತಿಸಿದರು. ಪ್ರಾಸ್ತಾವಿಕ ನುಡಿಯನ್ನ ಲಕ್ಷ್ಮೀಬಾಯಿ ಚಿತ್ತವಾಡಗಿ ಹೇಳಿದರು. ವಿದ್ಯಾರ್ಥಿಗಳ ಅನಿಸಿಕೆಯನ್ನ ದೀಪಿಕಾ ದೇವದುರ್ಗ, ದೀಪಾ ಜಾಲಿಹಾಳ್, ಮಹಾಂತೇಶ್ ಗದ್ದಿ ಹಾಗೂ ಹಲವಾರು ವಿದ್ಯಾರ್ಥಿಗಳು ಮಾತನಾಡಿದರು. ನಾಗಣ್ಣ ಆಮದಿಹಾಳ್ ವಂದನಾರ್ಪಣೆ ಮಾಡಿದರು. ಮೇಡಮ್ ಅವರ ಕ್ಯಾಮ್ರಾ ಲುಕ್ ಇಲ್ಲಿ ನೋಡಿ, ಈ ಕಡೆ ನೋಡಿ. ಮೇಡಮ್ ಅವರ ಕ್ಯಾಮ್ರಾ ನೋಡ್ರಿ, ಇಲ್ಲಿ ನೋಡ್ರಿ, ಈ ಕಡೆ ನೋಡ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ, ಹೇಳ್ಬೇಡ್ರಿ, ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ. ಅಷ್ಟೇ ರೀ, ಅಷ್ಟೇ ರೀ, ಹೇಳ್ಬೇಡ್ರಿ. ಆಮೇಲೆ ಅಂತ ಯೂಸ್ ಮಾಡಿಬಿಡಂತ್ರಿ. ಅಷ್ಟೇ ರೀ, ಅಷ್ಟೇ ರೀ. ಶೂ ಇನ್ನೊಂದು ಕಣ್ಣು ಮೇಡಮ್ ಒಂದು ತಟ್ಟೆ ಮ್ಯಾಗ ಹತ್ತಿರಿ. ನೀವು ಫಸ್ಟ್ ಕೇಳಿದ್ರೆ ನೀವು ರೀ ಎಸ್. ಹಾಂ ಓಕೆ. ಇನ್ನೊಂದು ನೋಡಿ ಬಾಯ್ ಅಂತ ಬಾಯ್ ಬಾಯ್ ಶೂ. ಹಾಂ ನೋಡಿ ನೋಡಿ ಮೇಡಮ್, ಇಲ್ಲಿ ನೋಡಿ, ಈ ಕಡೆ ನೋಡಿ. ಮುಂದೆ ಹೋಗಿ ಅಷ್ಟೇ ಇರೋ
ಇನ್ನೊಂದ್ಸಲ ಆಶೀರ್ವಾದ ಫೋಟೋದಾಗ ಬರ್ತಾವ. ಸರ್ ಹಂಗಾರ ಸ್ವಲ್ಪ ರೇಟ್ ಕಡಿಮೆ ನೋಡಿ ಅವ್ರದ್ದು ಪ್ರಕೃತಿ ಹೇಳತ್ತಾರ. ಬರ್ರಿ ಬರ್ರಿ ಮೇಡಮ್ ಹಿಂಗೆ ಬರ್ರಿ ಹಿಂಗೆ ಏ ಬರುಣ್ ಬಾಯ್ ನಾವು ಸಣ್ಣರಿ ದಿನ ಗಂಡಿಗೆ ಹಿಂಗ್ ಸಣ್ಣ ಮಾಡಿದ್ರಪ್ಪ ಅಂದ್ರೆ ಎಲ್ಲ ಬೋಜ್ ಹಿಡಿತಿತ್ರ ಅದ. ಹೇಳ್ಬಿಡಿ